ನಮಗೆ ಈ ಕೃತಜ್ಞತೆ ಬಗ್ಗೆ ಈ ನಡುವೆ ಬಹಳ ಎಲ್ಲರೂ ಹೇಳ್ತಾ ಇದ್ದಾರೆ. ಗ್ರ್ಯಾಟಿಟ್ಯೂಡ್, ಆ ಗ್ರ್ಯಾಟಿಟ್ಯೂಡ್ನ ಬಂದ ತಕ್ಷಣ ನಿಮಗೆ ಒಂದು ಜೀವನದಲ್ಲಿ ಒಂದು ಪೂರ್ತಿ ಬದಲಾವಣೆ ಬರುತ್ತೆ. ನೀವು ಗ್ರ್ಯಾಟಿಟ್ಯೂಡ್ನ ಅಭ್ಯಾಸ ಮಾಡಿಕೊಳ್ಳಿ. ಗ್ರ್ಯಾಟಿಟ್ಯೂಡ್ ಬಂದ ತಕ್ಷಣ ನಿಮ್ಮ ಜೀವನದಲ್ಲಿ ಸಕ್ಸಸ್ ಪ್ರಾರಂಭ, ಇದೆಲ್ಲ ತುಂಬ ಹೇಳ್ತಾ ಇದ್ದಾರೆ. ತುಂಬ ಜನ ಅದನ್ನು ಕೇಳಿಬಿಟ್ಟು ಹೌದು ನಾವು ಕೂಡ ಅಭ್ಯಾಸ ಮಾಡ್ಕೋಬೇಕು ಗ್ರ್ಯಾಟಿಟ್ಯೂಡ್ ಅಂತ ಹೇಳಿ. ಒಬ್ಬರು ಬಂದು ನನಗೆ ಹೇಳಿದ್ರು, ನನಗೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ನಿಮ್ಮ ಮೇಲೆ ಅಂತ. ನಾನು ಇದ್ದರೆ ಬಾಯಿನಲ್ಲಿ ಹೇಳಬೇಡಿ ಅಂದೆ. ಥ್ಯಾಂಕ್ಸು, ಗ್ರ್ಯಾಟಿಟ್ಯೂಡ್ ಎಲ್ಲ ಫಾರ್ಮ್ಯಾಲಿಟಿ ಆಗಿಬಿಟ್ಟಿದೆ, ಹೇಳಬಾರ್ದು ಬಾಯಿನಲ್ಲಿ ಹೇಳಿದ್ರೆ ಏನೂ ಪ್ರಯೋಜನ ಆಗಲ್ಲ. ಥ್ಯಾಂಕ್ಸು, ಗ್ರ್ಯಾಟಿಟ್ಯೂಡು, ಕೃತಜ್ಞತೆಗಳು ಎಲ್ಲ ಬಾಯಿನಲ್ಲಿ ದೊಡ್ಡ ದೊಡ್ಡ ಪದ ಬಳಸಲೇಬಾರ್ದು. ಯಾವಾಗ ಪದವನ್ನು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಬೇಕು. ನಿಮ್ಮ ಮೇಲೆ ಅದು ಪರಿಣಾಮ ಬೀರಬೇಕಾ? ನಿಮ್ಮ ಮೇಲೆ ಅದು ಪರಿಣಾಮ ಬೀರಿ ಆ ಎಮೋಷನ್ಸ್ ಎಲ್ಲ ನಿಮ್ಮಲ್ಲಿ ಉದ್ಭವವಾಗಿ ಆ ಎಮೋಷನ್ನಿಂದ ಒಂದು ಹ್ಯಾಪಿ ಹಾರ್ಮೋನ್ ಬಂದು ಆ ಎಮೋಷನ್ನಿಂದ ನಿಮಗೆ ನಿಮ್ಮ ಸ್ವರೂಪ ಪರಿಚಯ ಆಗಿ ನಿಮ್ಮಲ್ಲಿ ಒಂದು ದೈವಿಕ ಶಕ್ತಿ ಬಂದು ನೀವು ಅಂಥ ಒಂದು ಶಕ್ತಿಗಳನ್ನು ನೀವು ನಿಮ್ಮ ಕಡೆಗೆ ಸೆಳ್ಕೊಳ್ಳೋಷ್ಟು ಆ ಭಕ್ತಿ ಆಗಬೇಕು. ಗ್ರ್ಯಾಟಿಟ್ಯೂಡ್ ಅನ್ನೋದು ನಿಮಗಿದ್ರೆ ಅದರಲ್ಲಿ ನೀವು ಬೆಳಿಬೇಕಾದ್ರೆ ಆ ಎಮೋಷನ್ನು ವಿಶಾಲವಾಗಿ ಆಳವಾಗಿ ನಿಮ್ಮಲ್ಲಿ ಆಗಬೇಕಾದ್ರೆ ಬಾಯಿನಲ್ಲಿ ಹೇಳ್ಬೇಡಿ. ಆ ಥರದ ಥ್ಯಾಂಕ್ಸ್ ಅನ್ನೋದು, ಗ್ರ್ಯಾಟಿಟ್ಯೂಡ್ ಅನ್ನೋದು ಎಲ್ಲನೂ ಆ ಥರ ಫಾರ್ಮ್ಯಾಲಿಟಿಗೆ ಸ್ಟಾಪ್ ಮಾಡಿ ಫೀಲ್ ಮಾಡೋಕ್ಕೆ ಶುರು ಮಾಡಿ. ನಿಜವಾಗ್ಲೂ ನಿಮ್ಗೆ ಬೇರೆಯವರು ಏನಾದ್ರು ಮಾಡಿದ್ದಕ್ಕೆ ಕೃತಜ್ಞತೆ ಇದೆಯಾ? ಕಣ್ಣು ಮುಚ್ಕೊಳ್ಳಿ, ಕೃತಜ್ಞರಾಗಿ. ಇಫ್ ಯು ಫೀಲ್ ಇಟ್, ಅದು ಪರಮಾತ್ಮನಿಗೆ ತಲುಪುತ್ತೆ. ಅವ್ರು ಮಾಡಿದ್ದಲ್ಲ ತಲುಪೋದು, ನಿಮಗದ್ರ ಬಗ್ಗೆ ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗ್ ಪರಮಾತ್ಮ ನೋಡ್ತಾನೆ. ಬರೀ ಬಾಯಲ್ಲಿ ಹೇಳಿದ್ರೆ ಅವ್ರಿಗೆ ಮಾತ್ರ ನೋಡ್ಬೋದು, ಅವ್ರಿಗೆ ಮಾತ್ರ ಹೋಗಿ ಹೇಳ್ತಾ ಇದ್ದೀರಾ ನೀವು, ಮಾಡಿದವ್ರಿಗೆ ಮಾತ್ರ ಥ್ಯಾಂಕ್ಸ್ ಅಂತ. ಮಿಕ್ಕಿದವರೆಲ್ಲ ಏನು ಮಾಡಿದ್ರು? ಇಡೀ ಲೋಕಕ್ಕೆ ಥ್ಯಾಂಕ್ ಯು. ಅವ್ರು ಮಾಡಿದ್ದಕ್ಕೋ ಮಾಡದೇ ಇರೋದಕ್ಕೋ ಎಲ್ಲದಕ್ಕೂ ಥ್ಯಾಂಕ್ ಯು. ಅದು ಬರಬೇಕಾದ್ರೆ ಅದು ಫೀಲಿಂಗ್ನಲ್ಲಿ ಬರುತ್ತೆ. ನೀವು ಫೀಲ್ ಯು ಆರ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಬದುಕಿದ್ದಕ್ಕೆ ಒಂದು ಗ್ರೇಟ್ಫುಲ್ಲು, ಊಟ ಸಿಕ್ತು ಟೈಮ್ಗೆ ಗ್ರೇಟ್ಫುಲ್. ಇದು ಯಾರೋ ಒಬ್ಬರ ಕಾರಣ ಅಲ್ಲ, ಪರಮಾತ್ಮನೇ ಎಲ್ಲನೂ ನಿಮ್ಗೆ ಅರೇಂಜ್ ಮಾಡಿಕೊಟ್ಟಿದ್ದಾನೆ. ಯಾರೂ ಅಲ್ಲ, ಯಾರೋ ಒಬ್ಬರು ಕಾಣಿಸ್ತಾರೆ, ಅವ್ರಿಗೋಗಿ ಥ್ಯಾಂಕ್ಸ್ ಹೇಳಬೇಡಿ. ದೇವ್ರು ನಿಮಗೆಲ್ಲ ಮಾಡಿಕೊಟ್ಟಿರೋದು. ಆ ಭಾವನೆ ಬಂದಾಗ ದೇವರಿಗೆ ತಲುಪುತ್ತೆ, ನಿಮಗೂ ಕೂಡ ಅದರಲ್ಲಿ ಬೆಳೀತೀರಾ.